ಸಭೆಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ರಾಜ್ಯದಲ್ಲಿ ಹಲವಾರು ಬಡಮಕ್ಕಳಿಗೆ ಮಿಡ್ ಡೇ ಮೀಲ್ ಮೂಲಕ ಇಡೀ ಬೆಂಗಳೂರಿಗೆ ಒಂದು ರೀತಿ ಒಂದು ಅಡುಗೆ ಮನೆ ಆಗಿರುವ ಆದಮ್ಯ ಚೇತನ ಪ್ರತಿಷ್ಠಾನದ ಮುಖ್ಯಸ್ಥರಾದ ಶ್ರೀಮತಿ ತೇಜಸ್ವಿ ಅನಂತಕುಮಾರ್ ಅವ್ರ ಜೊತೆ ಇವತ್ತು ವೇದಿಕೆ ಹಂಚಿಕೊಳ್ಳೋದು ಒಂದು ಸೌಭಾಗ್ಯ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ಹೆಮ್ಮೆಯ ವಿಷಯ. ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮೈಸೂರು ಅರಸರ ಒಂದು ಪಾರಂಪರೆ ಇವತ್ತುವರೆಗೂ ಜನರು ಆ ಕೆಲಸವನ್ನು ಸ್ಮರಣೆ ಮಾಡ್ತಾರೆ. ಆ ಎಲ್ಲ ಕೆಲಸ ಯಶಸ್ವಿ ಆಗಿದ್ದು ಗುರುಗಳ ಒಂದು ಮಾರ್ಗದರ್ಶನದೊಂದಿಗೆ. ಅದರಲ್ಲಿ ಶೃಂಗೇರಿ ಶಾರದಾ ಪೀಠದ ಮಾರ್ಗದರ್ಶನ ಸಲಹೆ ನಮ್ಮ ಅರಸರ ಮೇಲೆ ಯಾವಾಗಲೂ ಇದ್ದಿತ್ತು. ಅದೇ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿತ್ತು. ಅದೇ ಪಾರಂಪರೆಯ ಒಂದು ಎಷ್ಟೋ ದಶಕಗಳಿಗೆ ಒಂದು ಧರ್ಮಾಧಿಕಾರಿಯಾಗಿ ಇವತ್ತು ಮುಖ್ಯ ಸಲಹೆಗಾರರಾಗಿ ಗುರು ಸೇವಾದೂರಿನ ಪದ್ಮಶ್ರೀ ಡಾಕ್ಟರ್ ವಿ ಆರ್ ಗೌರಿಶಂಕರ್ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಜ್ಯೋತಿ ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರಾದ ಶ್ರೀ ಎಂ ನರಸಿಂಹನವರೇ, ವೇದಿಕೆ ಮುಂಭಾಗದಲ್ಲಿರುವ ಶ್ರೀಮತಿ ಬಿ ವಿ ಸೀತಾ ಅವರೇ, ವೇದಿಕೆಯಲ್ಲಿರುವ ಪ್ರೊಫೆಸರ್ ಬಿ ಎಸ್ ಲಕ್ಷ್ಮಣ್ ಪ್ರಸಾದ್ ಅವರೇ, ಶ್ರೀ ರಾಜೇಶ್ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂಥ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಅದರ ಉದ್ಘಾಟನೆ ಆಗಿರೋದು ನಮ್ಮ ವಂಶದವರಿಗೆ ಒಂದು ಹೆಮ್ಮೆಯ ವಿಷಯ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇನೆ. ಈ ಕಟ್ಟಡ ಮೂಲಕ ನಿಮ್ಮ ಸಂಸ್ಥೆಗೆ ಎಲ್ಲ ಕೆಲಸವನ್ನು ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೀಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಸಂಸ್ಥೆ ಒಳಗೆ ಬಂದಿದ್ದ ಕ್ಷಣಕ್ಕೇ ನಮಗೆ ಒಂದು ಸಕಾರಾತ್ಮಕವಾದ ಒಂದು ವೈಬನ್ನು ಬಂದಿತ್ತು. ಕಾರಣ ಅಂದರೆ ಇಷ್ಟೊಂದು ಒಂದು ಹಸಿರು ಬದುಕು ಅಂತ ಹೇಳ್ಬೋದು. ಯಾವುದೇ ಒಂದು ಸಂಸ್ಥೆ ಪ್ರಕೃತಿಗೆ ಅಷ್ಟೊಂದು ಒಂದು ಗೌರವವನ್ನು ಕೊಟ್ಟು ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಾಯಿದ್ರೆ ಯಾವಾಗಲೂ ಎಲ್ಲ ಕೆಲಸವನ್ನು ಯಶಸ್ವಿ ಆಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ. ಸೊ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕೃಷ್ಣರಾಜ ಒಡೆಯರ್ ಅವರ ಹೆಸರು ಇವತ್ತುವರೆಗೂ ಕನ್ನಡಿಗರುಗಳಿಗೆ ಒಂದು ರೀತಿ ಹೆಮ್ಮೆಯ ಒಂದು ಹೆಸರು ಅಂತ ಹೇಳೋ ಕಾರಣ ಅಂದರೆ ಅವ್ರು ಮಾಡಿರುವಂಥದ್ದು ಕೆಲಸ. ಆ ಕೆಲಸದಲ್ಲಿ ನಾವು ನಿಜವಾಗ್ಲೂ ನೋಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ಅಂದಿನ ಕಾಲದಲ್ಲಿ ಅವ್ರು ಏನು ಕೊಡುಗೆಗಳು ಕೊಟ್ಟರು, ಏನು ಸಂಸ್ಥೆಗಳು ಶುರು ಮಾಡಿದ್ರು, ಅದು ಇವತ್ತುವರೆಗೂ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿರುವಂಥದ್ದು, ಸಮಾಜಕ್ಕೆ ಸಹಾಯ ಮಾಡ್ತಾ ಬಂದಿರುವಂಥದ್ದು ಸಂಸ್ಥೆಗಳು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಮೈಸೂರಿನ ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಇರ್ಬೋದು, ಮೈಸೂರು ಸಿಲ್ಕ್ಸ್ ಇರ್ಬೋದು, ನಮ್ಮ ಅನೇಕ ನೀರಾವರಿ ಯೋಜನೆಗಳಿರ್ಬೋದು, ಹಲವಾರು ಯೋಜನೆಗಳು ಇವತ್ತುವರೆಗೂ ಶಾಶ್ವತವಾಗಿ ಅದು ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆ, ಸೇವೆ ಸಲ್ಲಿಸ್ತಾ ಬಂತಾ ಇದೆ. ಅಂದರೆ ಎವರ್ ಲಾಸ್ಟಿಂಗ್ ವ್ಯಾಲ್ಯೂ ಇದು ಭಾಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ 5 ವರ್ಷಕ್ಕೆ ನಾಳೆದವರೆಗೂ ನಾವು ನೋಡ್ತಾ ಇರ್ತೀವಿ. ಆದರೆ ನಾವು ನಿಜವಾಗ್ದು ನೋಡಬೇಕಾಗಿರೋದು ಮುಂಬರುವ ಪೀಳಿಗೆಗೆ ಏನು ಒಳ್ಳೆಯದಾಗಬೇಕಾಗಿರೋದು. ಯಾಕೆಂದರೆ ಅಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಕೆಲಸ ಮಾಡಿದ್ದಾರೆ, ನಾವು ಅದಕ್ಕೆ ಇವತ್ತು ಅದರ ಉಪಯೋಗ ಆಗ್ತಾಯಿದೆ, ನಮಗೆ ಅದಕ್ಕೆ ಲಾಭ ಆಗ್ತಾಯಿದೆ ಇವತ್ತು. ಅದೇ ರೀತಿ ನಾವು ಕೂಡ ಇವತ್ತು ಏನೇನು ಕೆಲಸ ಮಾಡ್ತೀವಿ ಮುಂಬರೋ ಪೀಳಿಗೆಗೆ ಅದು ಲಾಭ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿರೋದು. ಎವ್ರಿ ಟೈಮ್ ನಾವು ಈ ಕಟ್ಟಡ ಒಳಗೆ ಹೋಗ್ತೀವಿ, ಅವ್ರ ಹೆಸರು ನೋಡ್ತೀವಿ, ಈ ತತ್ವವನ್ನು ಸ್ಮರಣೆ ಮಾಡಿಬಿಟ್ಟು ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ನಾನಂತೂ ಭಾವಿಸ್ತೇನೆ. ನಿಮ್ಮ ಇನ್ಸ್ಟಿಟ್ಯೂಟ್ ಮೂಲಕ ಇವತ್ತು ಒಂದು ಹೊಸ ಸರ್ಟಿಫಿಕೇಷನ್ನು ಬಂದಿದೆ. ಅದು ಕೂಡ ಸುದ್ದಿಯನ್ನು ನಿಮ್ಮ ರಾಜೇಶ್ ಅವರು ಕೂಡ ಇವತ್ತು ನೀಡಿದ್ದಾರೆ. ಅತ್ಯಂತ ಸಂತೋಷದ ವಿಷಯ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಭಾರತದ ಮೊದಲನೆಯ ಸರ್ಟಿಫಿಕೇಷನ್ ಅಂತಲೂ ಕೂಡ ಕೇಳಿ ಭಾಳ ಸಂತೋಷದ ವಿಷಯ. ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ವಿದ್ಯಾಭ್ಯಾಸಕ್ಕೆ ಭಾರತದಲ್ಲಿ ಆದಷ್ಟು ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ನಮಗಾಗಲೇ ಗೊತ್ತು, ಯುವಕರ ಜನಸಂಖ್ಯೆ ಹೆಚ್ಚಾಗಿ ಆಗ್ತಾ ಇದೆ. ಆದರೂ ಸಹ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಕೊಡದೇ ಇದ್ದರೆ ಆ ಯುವಕರ ಒಂದು ಏನು ಶಕ್ತಿ ಇದೆ ಅದು ಬೇರೆ ಮಾರ್ಗದಲ್ಲಿ ಹೋಗೋಕ್ಕೆ ಶುರುವಾಗುತ್ತೆ. ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಒಂದು ಶಕ್ತಿ ಇದ್ದರೆ ಅದು ದುಷ್ಟದ ಕಡೆನೂ ಹೋಗ್ಬೋದು, ಒಳ್ಳೆಯ ಉಪಯೋಗನ ಆಗ್ಬೋದು. ಅದರಲ್ಲಿ ವಿದ್ಯಾಭ್ಯಾಸ ಎಲ್ಲಕ್ಕಿಂತ ಮುಖ್ಯವಾದದ್ದು. ಅದರಲ್ಲೂ ಸಹ ನೀವು ಮೈಸೂರು ಸಂಸ್ಥಾನದಲ್ಲಿ ಬರೀ ಮಹಾರಾಜರು ಅಲ್ಲ, ಅವ್ರ ಸುತ್ತ ಇರುವ ಆಡಳಿತ, ಆ ಗುರು ಪರಂಪರೆ ಏನಿತ್ತು, ಎಲ್ಲ ಪ್ರತಿಯೊಬ್ಬರು ಒಂದು ಸಮಾಜದ ಕೆಳಮಟ್ಟದ ಒಂದು
ಸಾಮಾನ್ಯ ಜನರಿಂದ ಹಿಡಿದು ಮಹಾರಾಜವರೆಗೂ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಉತ್ತಮವಾದ ಪ್ರೋತ್ಸಾಹವನ್ನು ಕೊಟ್ಟರು. ಎಲ್ಲರೂ ಆ ಒಂದು ದೃಷ್ಟಿಯೊಂದಿಗೆ ಒಂದು ಒಗ್ಗಟ್ಟಾಗಿದ್ದರು. ಅಂದರೆ ಮೈಸೂರು ಸಂಸ್ಥಾನ ಎಲ್ಲಕ್ಕಿಂತ ಒಂದು ಪ್ರಸಿದ್ಧವಾದ ಸಂಸ್ಥಾನ ಆಗೋದು. ಅದೇ ರೀತಿ ಇವತ್ತು ನಾವು ಬರೀ ಮೈಸೂರಿಗಲ್ಲ, ಇಡೀ ಭಾರತಕ್ಕೆ ನಾವು ಎಲ್ಲಕ್ಕಿಂತ ಒಂದು ಒಳ್ಳೆಯ ಒಂದು ದೇಶ ಆಗಬೇಕು, ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಆಗಬೇಕು, ಏನು ನಮ್ಮ ಬದುಕುವ ಪರಿಸ್ಥಿತಿ ಇದೆ ಅದನ್ನ ನಾವು ಉತ್ತಮಗೊಳಿಸಬೇಕಾಗಿರುವಂಥದ್ದು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಇದು ಎಲ್ಲಕ್ಕಿಂತ ಪ್ರಮುಖವಾದ ಪಾತ್ರ ಇದೆ. ಸೊ ಇದೇ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇರೋದು ಭಾಳ ಶ್ಲಾಘನೀಯದು. ಇದೇ ರೀತಿ ಮುಂದುವರಿತಾ ಇರಿ ಅಂತ ನಾನು ಪ್ರಾರ್ಥಿಸುತ್ತಾ, ನಮ್ಮ ಹೊಸ ಏನು ವೃತ್ತಿ ಜೀವನ ಏನು ಬಂದಿರೋದು ಅದು ನಿಜವಾಗ್ಲೂ ನೋಡೋಕೆ ಹೋದರೆ ಎಲ್ಲರಿಗೂ ಒಂದು ರೀತಿ ಆಶ್ಚರ್ಯ ಆಯಿತು. ನಾವು ಇಷ್ಟು ವೇಗವಾಗಿ ಅದು ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಎಲ್ಲಕ್ಕೂ ಒಂದು ಕಾಲ ಇರುತ್ತೆ. ಎಲ್ಲಿಂದ ಕೂಗು ಬರುತ್ತೆ, ಎಲ್ಲಿಂದ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಯಾವಾಗ ಬರುತ್ತೆ ನಾವು ಸಿದ್ಧ ಆಗಿದ್ದರೆ ಅದನ್ನ ತಗೋಬೇಕಾಗಿದೆ. ಯಾಕೆಂದರೆ ಧರ್ಮದ ಮಾರ್ಗದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರುತ್ತೆ, ಆದರೆ ಧರ್ಮದ ಮಾರ್ಗದಲ್ಲಿ ನಾವು ಹೋಗಲೇಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಆ ಧರ್ಮ ಎಲ್ಲಿ ಕಳಿಸೋದು ನಾವು ಹೋಗಲೇಬೇಕಾಗಿದೆ. ಈ ಸಮಯ ಸೂಕ್ತ ಅಂತ ಅನಿಸಿತ್ತು. ತಾಯಿಯ ಆಶೀರ್ವಾದ ಇತ್ತು, ನಮ್ಮ ಅಮ್ಮನವರ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಾವು ಮುಂದುವರಿತಾ ಹೋಗಿದ್ವಿ. ಆದರೆ ನಮ್ಮ ಗುರುಗಳ ಆಶೀರ್ವಾದ ಇರುತ್ತೆ ಯಾವಾಗಲೂ. ನಮ್ಮಂಥ ಒಳ್ಳೆಯ ಒಂದು ಸಮಾಜ ಇದೆ, ನಮ್ಮ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ವ್ಯಕ್ತಿ ಯಾವಾಗಲೂ ಸರಿ ಇದ್ದರೆ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಯಾವಾಗಲೂ ಯಶಸ್ವಿಯಾಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು, ಒಂದು ಒಳ್ಳೆಯ ದಾಖಲೆಯನ್ನು ಕೊಟ್ಟಿದ್ರೆ ಅದು ದುಷ್ಟನ ಉಪಯೋಗನೂ ಕೂಡ ಮಾಡ್ಬೋದು. ಆದರೆ ಒಂದು ತಪ್ಪು ದಾಖಲೆ ಒಳ್ಳೆ ಕೈಯಲ್ಲಿದ್ದರೆ, ಆದರೆ ಒಂದು ರಾಂಗ್ ಡಾಕ್ಯುಮೆಂಟ್ ಒಂದು ಒಳ್ಳೆಯಾದ ಕೈಯಲ್ಲಿದೆ, ಅದರಿಂದನೂ ಒಳ್ಳೆ ಕೆಲಸ ಆಗ್ಬೋದು. ಸೊ ಏನು ವ್ಯವಸ್ಥೆ ಮುಖ್ಯ ಅಲ್ಲ, ಯಾರು ಒಳ್ಳೇದು ಮಾಡ್ತಾರೆ ಅದು ಎಲ್ಲಕ್ಕಿಂತ ಮುಖ್ಯವಾದದ್ದು. ವ್ಯಕ್ತಿ ಎಲ್ಲಕ್ಕಿಂತ ಮುಖ್ಯವಾದದ್ದು. ರಾಜಪ್ರಭುತ್ವದಲ್ಲೂ ಸಹ ಎಷ್ಟೋ ಏನು ಬ್ಯಾಡ್ ಕಿಂಗ್ಸ್ ಅಂತ ನಾವು ಹೇಳ್ಬೋದು ಇದ್ದಿದ್ದು. ಆದರೂ ಸಹ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಏನಾದರೂ ನಾವು ಮುಂದುವರಿತಾ ಇರೋದು ಎಲ್ಲರ ಸಹಕಾರದೊಂದಿಗೆ, ಇಡೀ ಸಮಾಜದ ಸಹಕಾರದೊಂದಿಗೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸೊ ನಿಮ್ಮ ಎಲ್ಲರ ಪಾತ್ರ ಇರುತ್ತೆ. ಈ ಒಂದು ಭವಿಷ್ಯದ ಏನು ಭಾರತ ನಾವೆಲ್ಲ ನಿರ್ಮಾಣ ಮಾಡಬೇಕಾಗಿರೋದು ಇದು ಎಲ್ಲರ ಒಂದು ದೃಷ್ಟಿಯಾಗಬೇಕು. ಎಲ್ಲರ ಒಂದು ಕೊಡುಗೆ ಇದೆ, ಭಾಳ ದೊಡ್ಡ ಕೊಡುಗೆಯಾಗಿದೆ. ಯಾಕೆಂದರೆ ಭಾರತ ಇವಾಗ ಭಾಳ ಒಂದು ಒಳ್ಳೆಯ ಅವಕಾಶ ಇದೆ ನಮ್ಮ ಮುಂದೆ. ಇಡೀ ಜಗತ್ತಿನಲ್ಲಿ ನಮ್ಮ ಏನು ತಾತ್ವಿಕ ಆಧಾರ ಇದೆ ಭಾರತದಲ್ಲಿ, ಇಡೀ ಜಗತ್ತು ಅದು ನಮ್ಮ ಕಡೆ ನೋಡ್ತಾ ಇದೆ. ಈಗ ಯೋಗ ಇರ್ಬೋದು, ನಮ್ಮ ಏನು ಅನೇಕ ಫಿಲಾಸಫೀಸ್ಗಳು ಏನಿದೆ ಅದೆಲ್ಲನೂ ಕೂಡ ನಮ್ಮ ಇಡೀ ದೇಶ ನಮ್ಮ ಕಡೆಗೆ ನೋಡ್ತಾ ಇದ್ದಾರೆ. ಯಾಕೆಂದರೆ ಅವರು ಎಷ್ಟೊಂದು ಅಭಿವೃದ್ಧಿ ಆಗಿದೆ, ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ. ಆದರೂ ಸಹ ಆಧ್ಯಾತ್ಮಿಕವಾದ ಏನು ಜಾಗೃತಿ ಬೇಕಾಗಿದೆ ಅವ್ರಿಗೆ, ಅದಿನ್ನೂ ಆಧ್ಯಾತ್ಮಿಕವಾದ ಬೆಳವಣಿಗೆ ಏನಿದೆ ಅದಿನ್ನೂ ಅವ್ರಿಗೆ ಬಂದಿಲ್ಲ. ಅದಕ್ಕಾಗಿ ಎಲ್ಲರೂ ಭಾರತ ಕಡೆ ನೋಡ್ತಾ ಇದ್ದಾರೆ. ಭಾರತ ನಮ್ಮ ಅಭಿವೃದ್ಧಿ ಜೊತೆಗೆ ನಮ್ಮ ಏನು ಈ ಆರ್ಥಿಕವಾಗಿ ಮುಂದುವರಿತಾ ಇದ್ವಿ, ಆದರೂ ಸಹ ನಮ್ಮ ಏನು ಪ್ರಾಚೀನ ಕಾಲದಿಂದ ನಮ್ಮ ಏನು ಇದು ತತ್ವವನ್ನು ಬಂದಿದೆ, ನಮ್ಮ ಆದೇಶಗಳು ಏನು ಬಂದಿದೆ, ನಮ್ಮ ಏನೇನು ಒಳ್ಳೆ ಫಿಲಾಸಫೀಸ್ಗಳು ಬಂದಿದೆ ಅದನ್ನ ನಾವು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮಗೆ ಭಾಳ ಅನನ್ಯವಾದ ಒಂದು ಪಾರಂಪರೆ ಭಾರತದಲ್ಲಿರೋದು. ಪ್ರಾಚೀನ ಕಾಲದಿಂದ ಇವತ್ತವರೆಗೂ ಯಾವುದೇ ರೀತಿ ಏನು ಬದಲಾವಣೆ ಇಲ್ಲದೇನೆ ಬಂದಿರುವಂಥದ್ದು ಪಾರಂಪರೆ ಭಾರತದಲ್ಲಿ. ಅದರ ಜೊತೆಗೆ ಅದನ್ನ ಸಂರಕ್ಷಣೆ ಮಾಡ್ತಾ ನಾವು ಅಭಿವೃದ್ಧಿ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯದು ಎಲ್ಲಕ್ಕಿಂತ. ಸೊ ಅದಕ್ಕೂ ಕೂಡ ನಾವು ಭಾಳ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ನಿಮ್ಮ ಜ್ಯೋತಿ ನಿವಾಸ್ ಅಂದರೆ ಜ್ಯೋತಿ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಇಂಥ ಒಂದು ಪಾರಂಪರೆಯೊಂದಿಗೆ ಕಾರ್ಯಕ್ರಮ ಮಾಡೋದು ನಿಜವಾಗ್ಲೂ ಸಂತೋಷ. ಪಾರಂಪರೆ ನಮ್ಮ ಏನು ಮೂಲ ಏನು ಕರ್ತವ್ಯದ ಮೂಲ ಏನು ನಮ್ಮ ಆದ್ಯ ಕರ್ತವ್ಯದೊಂದಿಗೆ ನಾವು ಮುಂದುವರಿಬೇಕಾಗಿದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಆ ಪರಂಪರೆಯೊಂದಿಗೆ ನಾವು ಎಲ್ಲ ನಮ್ಮ ಏನು ಭಾರತದ ಸಂಸ್ಕೃತಿ ಬಂದಿದೆ ಅದನ್ನೇ ಸಂರಕ್ಷಣೆ ಮಾಡಬೇಕಾಗಿರೋದು. ಇದು ಭಾಳ ಮುಖ್ಯವಾದದ್ದು. ಸೊ ಅಷ್ಟು ಹೇಳ್ತಾ ಮತ್ತೊಮ್ಮೆ ತಾವೆಲ್ಲರೂ, ನಾನೇನು ಇವತ್ತು ಕಾರ್ಯಕ್ರಮ ಇಷ್ಟೊಂದು ನೀವು ಅದ್ದೂರಿಯಾಗಿ ಮಾಡ್ತೀರಾ ಅಂತ ನಾವು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಒಂದು ಇನ್ನು ನಮಗೆ ನೀಡಿರುವಂಥದ್ದು ಒಂದು ಫೆಲಿಸಿಟೇಷನ್ನು ಮತ್ತು ಏನು ಸನ್ಮಾನ ಕೊಟ್ಟಿದ್ದೀರಾ, ನಾನು ಹಿಂದೆಯಿಂದನೂ ಹೇಳ್ತೀನಿ, ಇವತ್ತು ಹೇಳಿದ ಭವಿಷ್ಯದಲ್ಲೂ ಯಾವಾಗಲೂ ಹೇಳ್ತೀನಿ. ಅದು ನಾನು ವೈಯಕ್ತಿಕವಾಗಿ ಯಾವಾಗಲೂ ಸ್ವೀಕಾರ ಮಾಡಲು ನಮ್ಮ ವಂಶದವ್ರ ಪರವಾಗಿ ಸ್ವೀಕಾರ ಮಾಡ್ತೀನಿ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಜನರ ಪರವಾಗಿ ನಾನು ಸ್ವೀಕಾರ ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ವಂಶದವರು ಸದಾ ಈ ನಾಡಿನ ಏನು ಸಮಸ್ತ ಜನರು ಇದ್ದಾರೆ ಅವ್ರಿಗೆ ಯಾವಾಗಲೂ ನಾವು ಚಿರಋಣಿ ಆಗಬೇಕಾಗಿದೆ. ಯಾಕೆಂದರೆ ನಮ್ಮ ಹೆಸರನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ. ನಮಗೆ ರಾಜಪ್ರಭುತ್ವದ ಸಮಯದಲ್ಲಿ ಅಷ್ಟೊಂದು ಬೆಂಬಲಿಗರಾಗಿ ನಮಗೆ ಜೊತೆಗೆ ನಿಂತಿದ್ರು. ಆ ವ್ಯವಸ್ಥೆಯನ್ನು ಮುಗ್ದಿದ ನಂತರನೂ ಕೂಡ ನಮ್ಮ ಜೊತೆಗೆ ಯಾವಾಗಲೂ ನಿಂತು ನಮ್ಮ ಏನೇ ಆದರೂ ಕೆಲಸದಲ್ಲಿ ಯಾವಾಗಲೂ ಯಶಸ್ವಿ ಆಗಿರೋದು ನಮ್ಮ ನಾಡಿನ ಸಮಸ್ತ ಜನರವನಿಗೆ. ಸೊ ಯಾವಾಗಲೂ ನಾವು ಈ ನಾಡಿಗೆ ನಾವು ಚಿರಋಣಿ ಆಗಿರ್ತೀವಿ. ಏನು ಕರ್ನಾಟಕ ಇಂದಿನ ಅವತಾರ ಮೈಸೂರಿಗೆ ಸದಾ ಆ ಒಂದು ಸೇವೆಗಾಗಿ ನಾವು ಯಾವಾಗಲೂ ಸಿದ್ಧ ಆಗಿರ್ತೀವಿ. ನಿಮ್ಮೆಲ್ಲರ ಸಹಕಾರದೊಂದಿಗೆ
ಈ ಕರ್ನಾಟಕ ಒಂದು ಮಾದರಿ ಕ್ಷೇತ್ರ ಆಗಲಿ, ನಮ್ಮ ಭಾರತ ಒಂದು ಮಾದರಿ ದೇಶ ಆಗಲಿ ಅಂತ ನಾವೆಲ್ಲರೂ ಆ ಒಂದು ದೃಷ್ಟಿಯೊಂದಿಗೆ ಮುಂದುವರಿಯೋಣ ಒಗ್ಗಟ್ಟಾಗಿ ಅಂತ ಹೇಳ್ತಾ, ಮತ್ತೊಮ್ಮೆ ಕಾರ್ಯಕ್ರಮದ ಆಯೋಜಕರಿಗೆ, ಜ್ಯೋತಿ ಇನ್ಸ್ಟಿಟ್ಯೂಟ್ಗೆ, ಎಲ್ಲ ಇಲ್ಲಿ ಟ್ರಸ್ಟಿಗಳು, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ನಮ್ಮ ಮಾಧ್ಯಮದ ಎಲ್ಲ ಸದಸ್ಯರೇ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಪ್ರಣಾಮಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ. ಶ್ರೀಮದ್ ಕರ್ನಾಟಕ ಸಿಂಹಾಸನಾಧೀಶ್ವರ